ನಮಸ್ತೆ ಗೆಳೆಯರೇ. ಈಗ ನಾವು SLC ಎಕ್ಸಾಮ್ 1ನಲ್ಲಿ ಆನ್ಲೈನ್ನಲ್ಲಿ ನಾವು ಮಕ್ಕಳ ಆಬ್ಸೆಂಟಿ ಸ್ಟೇಟ್ಮೆಂಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಇದು ಹೊಸದಾಗಿ KCB ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ನಾವು ಇಲ್ಲಿ ನೋಡೋಣ ಬನ್ನಿ. ಮೊದಲಿಗೆ ನಾವು KCAB ಸೆಂಟರ್ ಲಾಗಿನ್ ಅಂತ ಗೂಗಲ್ ಕ್ರೋಮಲ್ಲಿ ಸರ್ಚ್ ಕೊಟ್ಕೋಬೇಕು. ಸರ್ಚ್ ಕೊಟ್ಟ ತಕ್ಷಣ KCAB ಸೆಂಟರ್ ಲಾಗಿನ್ 2025 ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಅಲ್ಲೊಂದು ಲಾಗಿನ್ ಪೇಜು ಓಪನ್ ಆಗುತ್ತೆ. ಯೂಸರ್ ID ಪಾಸ್ವರ್ಡ್ ಕೇಳುತ್ತೆ. ಆ ಯೂಸರ್ ID ಪಾಸ್ವರ್ಡು ನಿಮ್ಮ ಯಾರು ಮುಖ್ಯ ಅಧೀಕ್ಷಕರಾಗಿರ್ತಾರೋ ಅವರ ಮೊಬೈಲ್ಗೆ ಬಂದಿರುತ್ತೆ. ಸೊ ಅದನ್ನು ನೀವು ಹಾಕ್ಬಿಟ್ಟು ಮತ್ತೆ ಅಲ್ಲಿ ನೀವು ಪಾಸ್ವರ್ಡನ್ನ ರೀಸೆಟ್ ಮಾಡ್ಕೋಬೇಕಾಗತ್ತೆ. ಫಸ್ಟ್ ಸ್ಟೆಪ್ ಅದು. ಪಾಸ್ವರ್ಡು ರೀಸೆಟ್ ಮಾಡಿದ ತಕ್ಷಣವೇ ನೀವು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂತಂದರೆ, ಮತ್ತೊಮ್ಮೆ ಲಾಗಿನ್ ಆಗಿ ಅಲ್ಲಿ ಕ್ಯಾಂಡಿಡೇಟ್ ಅಟೆಂಡೆನ್ಸ್ ಎಂಟ್ರಿ ಅಂತ ಒಂದು ಆಪ್ಷನ್ ಇರುತ್ತೆ. ಅಲ್ಲೋಗಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಅದು ಯಾವ ಥರ ನೋಡೋಣ ಬನ್ನಿ. ಈಗ ನೀವು ಲಾಗಿನ್ ಆದ ತಕ್ಷಣವೇ ಈ ಥರ ಪೇಜು ಓಪನ್ ಆಗುತ್ತೆ. ಸೊ ಈ ಥರ ಪೇಜಲ್ಲಿ ಮೂರು ಗೆರೆ ಇದೆ ನೋಡಿ. ಅಲ್ಲಿ 3 ಗೆರೆ, ಒಂದು ಬಾಕ್ಸ್ ವೈಟ್ ಆಯ್ತು ನೋಡ್ರಿ. ಆ ಬಾಕ್ಸ್ನ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಕ್ಯಾಂಡಿಡೇಟ್ಸ್ ಅಟೆಂಡೆನ್ಸ್ ಎಂಟ್ರಿ ಅಂತ ಒಂದು ಆಪ್ಷನ್ ಇದೆ. ಸೊ ಅದನ್ನು ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಕ್ಲಿಕ್ ಮಾಡಿದ್ವಿ ನಾವು. ಕ್ಲಿಕ್ ಮಾಡಿದ ಮೇಲೆ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನೋಡಿ, ಮುಸ್ಕಾನ್ ಖಾನ್ ಅಂತ ಒಂದು ಹುಡುಗಿಗೆ ಆಬ್ಸೆಂಟ್ ತೋರಿಸಿದ್ವಿ. ಪ್ರೆಸೆಂಟ್ ಕೊಟ್ಟರೆ ನೋಡಿ ಅಲ್ಲೇ ಸೇವ್ ಆಗಿಬಿಡುತ್ತೆ. ಕೊಟ್ಟ ತಕ್ಷಣವೇ ಸೇವ್ ಆಗುತ್ತೆ ಅದು. ನೋಡಿ, ಆಬ್ಸೆಂಟ್ ಕೊಟ್ಟರೆ ಆಬ್ಸೆಂಟ್ ಅಂತ ಸೇವ್ ಆಗುತ್ತೆ. ಪ್ರೆಸೆಂಟ್ ಅನ್ನೋದು ಮುಂಚೆನೇ ಬಂದಿರುತ್ತೆ. ಸೊ ನೋಡಿ ಇಲ್ಲಿ ಅಂಬಿಕಾ P ಅನ್ನೋ ಹುಡುಗಿಗೆ ಆಬ್ಸೆಂಟ್ ಕೊಟ್ವಿ ಅಲ್ಲಿ. ಸೊ ನೆಕ್ಸ್ಟ್ ನಿಮ್ಗೆ ಯಾವ ಪೇಜಲ್ಲಿ ಇರುತ್ತೋ ಆ ಪೇಜಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲ ಅಂತಂದ್ರೆ ಮೇಲ್ಗಡೆ ನೋಡಿ, ಇಲ್ಲಿ ಎಲ್ಲ ಪ್ರೆಸೆಂಟ್ ಅಂತ ಅದೇ ಬಂದಿರುತ್ತೆ. ನಮ್ಗೆ ಯಾರನ್ನು ಆಬ್ಸೆಂಟ್ ಅಂತ ತೋರಿಸ್ಬೇಕೋ ಅವ್ರನ್ನ ಮಾತ್ರ ಆಬ್ಸೆಂಟ್ ಆ ಬಾಕ್ಸ್ ಒಳಗೆ ಕ್ಲಿಕ್ ಮಾಡಿದ ತಕ್ಷಣ ಸೇವ್ ಆಗಿಬಿಡುತ್ತೆ. ಅದೇನು ಫ್ರೀಸ್ ಆಗಿರಲ್ಲ, ಸೇವ್ ಆಗಿರುತ್ತೆ. ನೀವು ಇನ್ನೊಂದು ಸತಿ ಯಾವಾಗಾರು ಓಪನ್ ಮಾಡಿದರೆ ಅದು ಹಂಗೆ ಸೇವ್ ಆಗಿರುತ್ತೆ. ಯಾರ್ಯಾರಿಗೆ ಆಬ್ಸೆಂಟ್ ಕೊಟ್ಟಿರ್ತಾರೆ ಅವ್ರು. ಮೇಲ್ಗಡೆ ರಿಜಿಸ್ಟರ್ ನಂಬರ್ ಹಾಕಿ ಕೂಡ ಅವ್ರದ್ದು ಹೆಸರನ್ನ ನಾವು ಹುಡುಕ್ಬೋದು. ರಿಜಿಸ್ಟರ್ ನಂಬರ್ ಮೇಲ್ಗಡೆ ಇರುತ್ತೆ. ಸೊ ಅವ್ರನ್ನೆಲ್ಲ ನೋಡಿರಿ. ಇಲ್ಲಿ ನೋಡಿ, ಇಲ್ಲಿ ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿದರೆ ಯಾವ ಮಗು ಆಬ್ಸೆಂಟ್ ಆಗಿರ್ತಾನೋ ಅವ್ನ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಿ ಸರ್ಚ್ ಕೊಟ್ಟ ತಕ್ಷಣ ನಮಗೆ ಆ ಮಗುವಿನ ಕೆಳಗಡೆ ಹೆಸರು ಬಂದುಬಿಡುತ್ತೆ. ಸೊ ಆ ಮಗುವನ್ನು ನಾವು ಆಬ್ಸೆಂಟ್ ಮಾಡ್ಬೋದು. ಇಲ್ಲ ಮಾಲ್ ಪ್ರಾಕ್ಟೀಸ್ ಮಾಡಿದರೆ ಮಾಲ್ ಪ್ರಾಕ್ಟೀಸ್ ಅಂತ ಕೊಡ್ಬೋದು. ಸೊ ಇಷ್ಟೆಲ್ಲ ನಮಗೆ ಅನುಕೂಲ ಮಾಡಿದ್ದಾರೆ ನಮಗೆ. ಸೊ ಕೆಳಗಡೆ ಬಂದ ತಕ್ಷಣ ನಮಗೆ ಇಲ್ಲಿ ಡೌನ್ಲೋಡ್ ಅಟೆಂಡೆನ್ಸ್ ರಿಪೋರ್ಟ್ ಇದೆ, ಡೌನ್ಲೋಡ್ ಮಾಲ್ ಪ್ರಾಕ್ಟೀಸ್ ರಿಪೋರ್ಟ್ ಇದೆ. ನೋಡಿ, ಕೊಟ್ಟೆ ಅಲ್ಲಿ ಸೇವ್ ಬಂತು ನೋಡಿ. ಅದು ಅಟೆಂಡೆನ್ಸ್ ರಿಪೋರ್ಟು ಓಪನ್ ಆಯಿತು ನೋಡಿ. ಅಲ್ಲಿ ನೋಡಿ ಯಾರ್ಯಾರಿಗೆ ಅಟೆಂಡೆನ್ಸ್ ಕೊಟ್ಟಿದ್ದೀವಿ, ಯಾರ್ಯಾರಿಗೆ ಪ್ರೆಸೆಂಟ್ ಕೊಟ್ಟಿದ್ದೀವಿ, ಯಾರ್ಯಾರಿಗೆ ಆಬ್ಸೆಂಟ್ ಕೊಟ್ಟಿದ್ದೀವಿ ಎಲ್ಲ ಬರ್ತದೆ ನೋಡಿ. ಅಲ್ಲಿ ಫಸ್ಟ್ ಒಂದು ಆಬ್ಸೆಂಟ್ ಕೊಟ್ಟಿದ್ದೀವಿ ನೋಡಿ, ಅದು ಮುಸ್ಕಾನ್ ಖಾನ್ ಅನ್ನೋ ಹುಡುಗಿಗೆ. ಸೊ ಅಲ್ಲಿ ಅದು ಆಬ್ಸೆಂಟ್ ಆಗಿದೆ ನೋಡಿ. ಅದು ಫಸ್ಟ್ಗೆ ನೀವು ರಿಪೋರ್ಟ್ ಆದರೂ ತಕ್ಕಂದು ನೋಡ್ಕೋಬೋದು. ಫಸ್ಟಲ್ಲೂ ನೋಡ್ಬೋದು, ಫ್ರೀಸ್ ಕೊಟ್ಟ ಮೇಲೂ ಕೂಡ ರಿಪೋರ್ಟ್ನ ನಾವು ತಗೊಂಡು ನೋಡ್ಬೋದು. ಈ ಥರ ನೋಡಬೇಕಾಗತ್ತೆ. ಸೊ ನೆಕ್ಸ್ಟು ನಾವು ಡೌನ್ಲೋಡ್ ಮಾಲ್ ಪ್ರಾಕ್ಟೀಸ್ ರಿಪೋರ್ಟ್ ಅಂತ ಇದೆ ನೋಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಮಾಲ್ ಪ್ರಾಕ್ಟೀಸ್ ರಿಪೋರ್ಟು ಓಪನ್ ಆಗುತ್ತೆ ನೋಡಿ. ಈಗ ರಿಪೋರ್ಟು ಓಪನ್ ಆಯಿತು. ಸೊ ಅಲ್ಲಿ ನೋಡಿ, ಮಾಲ್ ಪ್ರಾಕ್ಟೀಸ್ ಅಂತ ಒಂದು ಹುಡುಗಿಗೆ ಕೊಟ್ಟಿದ್ವಿ. ವರ್ಷ M ಅನ್ನೋ ಹುಡುಗಿಗೆ ಮಾಲ್ ಪ್ರಾಕ್ಟೀಸ್ ಅಂತ ಕೊಟ್ಟಿದ್ವಿ. ಸೊ ಅದು ಆ ಥರ ಬಂದ್ಬಿಡುತ್ತೆ ಮಾಲ್ ಪ್ರಾಕ್ಟೀಸ್. ಇದು ಜಸ್ಟ್ ಫಾರ್ ಮಾರ್ಕ್ ಟೆಸ್ಟ್ ಅಷ್ಟೇ. ಸೊ ನೆಕ್ಸ್ಟ್ ನಾವು ಡೌನ್ಲೋಡ್ ಆಬ್ಸೆಂಟಿ ರಿಪೋರ್ಟ್ ಅಂತ ಇದೆ. ಸೊ ಅದನ್ನು ನಾವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ಇದು ಆಬ್ಸೆಂಟಿ ಸ್ಟೇಟ್ಮೆಂಟು. ಸುಮಾರು 9 ಜನಕ್ಕೆ ನಾವು ಆಬ್ಸೆಂಟನ್ನು ಹಾಕಿದ್ದೀವಿ. ಸೊ ಅದನ್ನು ಯಾರ್ಯಾರು ಆಬ್ಸೆಂಟು, ಕನ್ನಡ ಮೀಡಿಯಮ್ಮ, ಇಂಗ್ಲೀಷ್ ಮೀಡಿಯಮ್ಮ ಎಲ್ಲ ಪ್ರತಿಯೊಂದು ಅದೇ ಕೊಟ್ಬಿಡುತ್ತೆ. ನಮಗೆ ಭಾಳ ಕೆಲಸ ಈಸಿ ಆಗುತ್ತೆ. ಒಂದು ಟೆಕ್ನಾಲಜಿ ನಮಗೆ ತುಂಬ ಸಹಕಾರಿಯಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವಿಷ್ಟೆಲ್ಲ ನೋಡ್ಕೊಂಡು ನಾವು ಪರಿಶೀಲನೆ ಮಾಡ್ಕೊಂಡು ನೆಕ್ಸ್ಟು ಫ್ರೀಸ್ ಅಟೆಂಡೆನ್ಸ್ ಅಂತ ಬರುತ್ತೆ. ಸೊ ಅವೆಲ್ಲ ಕರೆಕ್ಟ್ ಇತ್ತು ಅಂತಂದರೆ ನಾವು ಫ್ರೀಸ್ ಅಟೆಂಡೆನ್ಸ್ ಅಂತ ಕೊಡಬೇಕಾಗತ್ತೆ. ಅಲ್ಲೊಂದು ಡೈಲಾಗ್ ಬಾಕ್ಸ್ ಬರುತ್ತೆ. ಒಂದು ಸತಿ ನೀವು ಫ್ರೀಸ್ ಕೊಟ್ಬಿಟ್ರಿ ಅಂತಂತಂದರೆ ಮತ್ತೆ ನಾವು ಮಾಡಿಫೈ ಮಾಡೋಕ್ಕಾಗಲ್ಲ ಅಂತ ಹೇಳಿ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ. ಸೊ ಅದನ್ನು ನಾವು ಓಕೆ ಅಂತ ಕೊಡಬೇಕು. ಸೊ ಅಲ್ಲಿಗೆ ಅದು ಫ್ರೀಸ್ ಆಗಿಬಿಡುತ್ತೆ ನೋಡಿ. ಫ್ರೀಸ್ ಆಯಿತು ಅಂತಂತಂದರೆ ನಾವು ಅಲ್ಲೇನು ಬದಲಾವಣೆ ಮಾಡೋಕ್ಕಾಗಲ್ಲ. ಹುಷಾರಾಗಿರಬೇಕು. ನಾವು ಯಾವತ್ತೇ ಆಗಲಿ ಫ್ರೀಸ್ ಕೊಟ್ಟ ತಕ್ಷಣ ಏನು ಮಾಡಿಫೈ ಮಾಡೋಕ್ಕೆ ಬರೋದೇ ಇಲ್ಲ. ಹುಷಾರಾಗಿ ಯಾವ ಮಕ್ಕಳು ಆಬ್ಸೆಂಟ್ ಆಗಿದ್ದಾನೆ ಅವನಿಗೆ ಮಾತ್ರ ನಾವು ಆಬ್ಸೆಂಟ್ ಕೊಡಬೇಕಾಗತ್ತೆ. ಪ್ರೆಸೆಂಟ್ ಆಗಿರೋರಿಗೆ ಆಬ್ಸೆಂಟ್ ಕೊಟ್ಟು ಆಬ್ಸೆಂಟ್ ಆಗಿರೋರಿಗೆ ಪ್ರೆಸೆಂಟ್ ಕೊಟ್ಬಿಟ್ರೆ ಅದನ್ನು ನಾವು ಮಾಡಿಫೈ ಮಾಡೋಕ್ಕೆ ಬರಲ್ಲ. ಮುಂದಿನ ಏನು ಕ್ರಮ ತಗೊತಾರೆ ನಮ್ಮ ಮೇಲಾಧಿಕಾರಿಗಳು, ಅವರು ಅದಕ್ಕೆ ನಾವು ಬದ್ಧ ಆಗಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಭಾಳ ಹುಷಾರಾಗಿ ಕೆಲಸವನ್ನು ನಿರ್ವಹಿಸಬೇಕಾಗ್ತದೆ. ಸೊ ಇಷ್ಟು ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಇಡೋಕ್ಕೆ ಬಯಸ್ತಾ ಇದ್ದೀನಿ. ಮತ್ತೊಮ್ಮೆ ಬರ್ತೀನಿ. ನಮಸ್ಕಾರ.